ಗಾಡಿಗಳನ್ನ ಚೆಕ್ ಮಾಡೋದು, ಇದು ಮಾಡೋದು, ಹರಿಸ್ಮೆಂಟ್ ಕೊಡಬೇಡಿ ಪಬ್ಲಿಕ್ಗೆ. ಕಣ್ಣಿಗೆ ಕಾಣುವಂತ ಆಫೆನ್ಸ್ ಮಾತ್ರ ನೀವು ಹಿಡಿದು ಕೇಸ್ ಹಾಕಿ ಅಂತ. ಎದ್ದು ಕಾಣುವಂಥದ್ದು ಯಾವುದು? ಕಣ್ಣಿಗೆ ಕಾಣುವಂತ ಆಫೆನ್ಸ್ ವಿತೌಟ್ ಹೆಲ್ಮೆಟ್ ಅಲ್ವಾ? ನಿಮ್ದು ಡಾಕ್ಯುಮೆಂಟ್ಸ್ ಇಲ್ಲ, ಇದೆಯೋ ಇಲ್ಲ ಅಂದ್ರೆ ಕಣ್ಣಿಗೆ ಕಾಣ್ತದೆ ಇಲ್ಲ. ಅದಕ್ಕೆ ನಾವು ಗಾಡಿ ಸುಮ್ಮನೆ ನಿಲ್ಸಲ್ಲ. ಹೆಲ್ಮೆಟ್ ಇರ್ತದೆ ಪಕ್ಕ ಗಾಡಿ ನಿಲ್ಲಿಸ್ತೀವಿ. ಕೇಸ್ ಇರುವಾಗ ಪಕ್ಕ ನಿಲ್ಲಿಸ್ತೀವಿ, ಹಾಕ್ತೀವಿ, ಬಿಡಲ್ಲ. ಹೌದಾ? ಎಷ್ಟೋ ಜನ ಕಾರ್ ಹೊಡಿತೀರಪ್ಪ. ಕಾರ್ ಹೊಡಿಯುವಾಗ ನಾವು ಏನ್ ಮಾಡ್ಬೇಕು? ಕಾರ್ ಹೊಡಿಯುವಾಗ ಬಾಯಿ ಹೊಡಿತಾ ಬಂದ್ರೆ using your mobile while driving. Using your mobile while driving. 184C ಪ್ರಕಾರ 1,500 ರೂಪಾಯಿ ಕೊಡಬೇಕು. ನಾನಂತೂ ಬಿಡಂಗಿಲ್ಲ. ನನಗೆ ಸಿಗ್ರೆ ಆದ್ರೆ ಸ್ವಲ್ಪ ಮಾನವೀಯತೆಯಿಂದ ನಾವು ಸ್ಟೂಡೆಂಟ್ ಅಂತ ಬಿಡ್ತೀವಿ ಅಂತೇಳಿ ಹಂಗಲ್ಲ. ಬಿಡ್ತೇವೆ ಹೇಳ್ಯಾರ ಅದೇನಿಲ್ಲ, ಅವ್ರ ಮುಂದೆ ಇಟ್ಕೊಂಡ್ಬಿಡ್ಬೇಕು ಅಂತೇಳಿ ಬಿಡಲ್ಲ. ನಾವು ಕೇಸ್ ಆಗುವಾಗ ನಿಮ್ಮನ್ನ ನಾವು ಏನಾದ್ರು ಬಿಟ್ಟರೆ ಅಲ್ಲಿ ಇದ್ದವರೆಲ್ಲ ಫಾಲೋ ಮಾಡ್ತಾ ಇದ್ದಾರೆ, ನಮ್ಮನ್ನ ಫಾಲೋ ಮಾಡ್ತಾರೆ. ಸರ್ ಅವ್ರಿಗೆ ಆಗ್ಬಿಟ್ರಿ ಅಂತ. ಅವಾಗ ನಾವ್ ಏನ್ ಮಾಡ್ಬೇಕು? ನಿಮ್ಗೆ ಹಾಕ್ಲೇಬೇಕಾಗ್ತದೆ 1,500 ರೂಪಾಯಿ ಯೂಸಿಂಗ್ ಆಫ್ ಮೊಬೈಲ್ ವೈಲ್ ಡ್ರೈವಿಂಗ್. ಏನಪ್ಪಾ? ಸೆಕ್ಷನ್ 184C 1,500. ಅದೇ ಕಾರಲ್ಲಿ ಯೂಸಿಂಗ್ ಮಾಡಿದ್ರೆ ಕಾರ್ ಹೊಡಿತಾ ಮೊಬೈಲ್ ಮಾತಾಡೋದು, ಕಾರ್ ಅದಕ್ಕೆ 3,000 ರೂಪಾಯಿ ಇದೆ. ಅದರ್ವೈಸ್ 6 ವೀಲರ್ ಅಬೋವ್ ಅವರಿಗೆ 5,000 ಇದೆ. ಇವೆಲ್ಲ ನೀವು ಕಾಯ್ದೆ ಸ್ವಲ್ಪ ತಿಳ್ಕೊಳ್ಳಿ, ಮತ್ತೆ ಕಾಯ್ದೆನ ಸ್ವಲ್ಪ ಫಾಲೋ ಮಾಡಿ, ಆಯ್ತಾ? ಸಿಗ್ನಲ್ ಇದೆ, ಸಿಗ್ನಲ್ ಗೊತ್ತಾಗ್ತದೆ ನಿಮ್ಗೆ. ಟ್ರಾಫಿಕ್ ನಾವು ದಾಟಬೇಕಾದ ಸಿಗ್ನಲ್ ಇರ್ತದೆ, ಪೊಲೀಸರು ಕೈ ಮಾಡ್ತಾರೆ, ಅದನ್ನ ಜಂಪ್ ಮಾಡೋದು, ಹೋಗ್ಬಿಡುದು. ಅವಾಗ ಪೊಲೀಸ್ಗೆ 119 ರೈಟ್ ವಿತ್ 177 ಸುಮ್ಮನೆ 500 ರೂಪಾಯಿ. ನಾನು ಹೇಳ್ತಾ ಇದ್ದು ಎಲ್ಲರೂ ನಾವು ಮಾಡಿದವ್ರೆ ಸರ್, ನೀವೇನು ಹೇಳ್ತೀರ ಅಂತಲ್ವಾ? ಅಲ್ಲ, ಈಗ ನಾನು ಅದೇ ಮಾಡ್ತೀನಿ. ಈಗ ಎಲ್ಲ ಕಾಲೇಜಿಗೆ ಕ್ಲಾಸ್ ನಲ್ಲಿ ಎಲ್ಲ ನಿಂತ್ಕೋತೀನಿ ಈಗ ಕೇಸ್ ಆಗ್ಲಿಕ್ಕೆ ಪಕ್ಕ. ದಯವಿಟ್ಟು ನೀವು ಗಾಡಿ ಹೊಡೋದಿದ್ರೆ ಹೆಲ್ಮೆಟ್ ಹಾಕೊಳ್ಳಿ. ಹೆಲ್ಮೆಟ್ ಹಾಕಿದ್ರೆ ಏನೂ ಕೈ ಮಾಡಲ್ಲ. ನಿಮ್ಮ ಹತ್ರ ಲೈಸೆನ್ಸ್ ಸಣ್ಣ ಮಕ್ಕಳ ಗೊತ್ತಾಗ್ಬಿಡ್ತದೆ ನಮ್ಗೆ. ನಾವು ನೋಡಿದ ತಕ್ಷಣ ಕಣ್ಣು ಹಾಕಿದ ತಕ್ಷಣ ಇವನು ಪಕ್ಕ 10 ಗಂಟೆ ಒಳಗಿದೆ ಅಂತ ಹೇಳ್ಬಿಡ್ತೀವಿ. ನಾವು ಹಿಡ್ದೇ ಬಿಡ್ತೀವಿ, ಬಿಡಲ್ಲ. ನಾವು ಲೈಸೆನ್ಸ್ ಇಲ್ಲದೆ ನಾವು ಎಲ್ಲಿ ಕಲಿಬೇಕು? ನಾವು ಗಾಡಿ ಕಲಿಬೇಕಾದ್ರೆ ಗ್ರೌಂಡ್ ಅಲ್ಲಿ ಎಲ್ಲಾದ್ರೂ ಎಲ್ಲಿ ಈ ಸಾರ್ವಜನಿಕರಲ್ಲಿ ಇರಲ್ಲ, ಅಲ್ಲಿ ನಾವು ಕಲಿಬೇಕು, ಆಯ್ತಾ? ಲೈಸೆನ್ಸ್ ಇಲ್ಲದೆ, ನಮ್ಗೆ ಲೈಸೆನ್ಸ್ ಇಲ್ಲ ಅಂದ್ರೆ ನೀವು ಗಾಡಿ ತರೋಂಗಿಲ್ಲ.